ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಕೂಡ ಮೆಸೇಜ್ ಕೂಡ ಮಾಡ್ತಾ ಇರ್ತಾರೆ ನಮ್ಮ ವಿಡಿಯೋಗೆ. ಫುಡ್ ಡೆಲಿವರಿ ಮಾಡಿದರೆ ಬೆಸ್ಟಾ ಇಲ್ಲ ಬೈಕ್ ಟ್ಯಾಕ್ಸಿ ಮಾಡಿದರೆ ಬೆಸ್ಟಾ, ಯಾವುದು ಚೆನ್ನಾಗಿದೆ, ಯಾವುದರಲ್ಲಿ ಅತಿ ಹೆಚ್ಚು ಅರ್ನ್ ಮಾಡ್ಬೋದು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಎಲ್ಲ ಡೆಲಿವರಿ ಬಾಯ್ಸ್ಗೋಸ್ಕರ ಈ ಒಂದು ವಿಡಿಯೋ ತರ್ತಾ ಇದ್ದೀನಿ. ಎರಡರಲ್ಲೂ ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ, ಯಾಕಂದ್ರೆ ಡೆಲಿವರಿ ಫೀಲ್ಡ್ ಅಂದರೆ ಎಲ್ಲ ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ. ಹಂಗಾಗಿ ಯಾವುದು ಬೆಸ್ಟ್ ಇದೆ, ಯಾವುದು ಚೆನ್ನಾಗಿದೆ, ಯಾವುದರಲ್ಲಿ ಮಾಡೋಕ್ಕಾಗಲ್ಲ, ಯಾವುದ್ರಲ್ಲಿ ಅತಿ ಹೆಚ್ಚು ಅರ್ನ್ ಮಾಡ್ಬೋದು ಅನ್ನೋದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ದಯವಿಟ್ಟು, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫುಡ್ ಡೆಲಿವರಿ ಬಗ್ಗೆನೇ ಹೇಳ್ಬಿಡ್ತೀನಿ ಏನಂತ. ಫುಡ್ ಡೆಲಿವರಿ ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಬೆಸ್ಟ್ ಮೈನು ಮನೆ ಹತ್ರನೇ ಇರ್ತೀವಿ. ಮ್ಯಾಕ್ಸಿಮಮ್ ನಿಮ್ಮ ಮನೆಯಿಂದ 10 ಕಿಲೋಮೀಟರ್ ಸರೌಂಡಿಂಗ್ ಅಷ್ಟೇ ನಿಮ್ಮ ಝೋನ್ ಇದ್ದರೆ ಆರ್ಡರ್ ಬರೋದು 10 ಕಿಲೋಮೀಟರ್ ಒಳಗಡೆ. ಏನೇ ಒಂದು ಎಮರ್ಜೆನ್ಸಿ, ಒಂದು ಅರ್ಜೆಂಟ್ ಮನೆಗೆ ಹೋಗಬೇಕು ಅಂದರೆ ವಿತಿನ್ 10ರಿಂದ 20 ನಿಮಿಷದಲ್ಲಿ ಮನೆಗೆ ಬಂದುಬಿಡ್ಬೋದು. ಇದೊಂದು ಪ್ಲಸ್ ಪಾಯಿಂಟು. ಹಂಗೆ ಲೊಕೇಶನ್ ಹಾಕೋ ಥರ ನೆಸೆಸಿಟಿ ಇರಲ್ಲ ಫುಡ್ ಡೆಲಿವರಿಲಿ, ಯಾಕೆಂದರೆ ನಿಮ್ಮ ಏರಿಯಾದಲ್ಲೇ ನೀವು ಸುಮಾರು ವರ್ಷದಿಂದ ಇರ್ತಿರಲ್ವ. ಹಂಗಾಗಿ ಯಾವ್ಯಾವ ಅಪಾರ್ಟ್ಮೆಂಟ್ಗಳು ವಿಲ್ಲಾಗಳಿಗೆ ಬಿಟ್ಟರೆ ಆರ್ಡರ್ ಫುಡ್ ಡೆಲಿವರಿ ಆಲ್ಮೋಸ್ಟ್ ಒಂದು ಕಂಪ್ನಿಗಳಿಗೆ ಇರ್ಬೋದು. 90% UK ಬರೋದು, ಇನ್ನು 10% ಇಂಡಿಪೆಂಡೆಂಟ್ ಹೌಸ್ಗಳಲ್ಲಿ ಬುಕ್ ಮಾಡ್ತಾರೆ. ಅಷ್ಟು ಬಿಟ್ಟರೆ 90% ಕಂಪನಿಗಳು, ಅಪಾರ್ಟ್ಮೆಂಟ್ಗಳು, ವಿಲ್ಲಾಗಳು ಬರೋದ್ರಿಂದ ನಿಮಗೆ ಲೊಕೇಶನ್ ಹಾಕೋ ನೆಸೆಸಿಟಿ ಇರಲ್ಲ. ಯಾಕೆಂದರೆ ಪದೇ ಪದೇ ಹೋಗ್ತಾನೆ ಇರ್ತೀರಾ. ಈ ಒಂದು ಅಪಾರ್ಟ್ಮೆಂಟಿಗೆ ಬಿತ್ತಂದ್ರೆ ದಿನಕ್ಕೆ 2-3 ಸಲ ಅದೇ ಅಪಾರ್ಟ್ಮೆಂಟಿಗೆ ಆರ್ಡರ್ ಬರ್ತಾನೆ ಇರುತ್ತೆ, ರಿಪೀಟು. ಹಂಗಾಗಿ ಏನಾಗುತ್ತೆ, ನೀವು ಲೊಕೇಶನ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಬೆಸ್ಟ್ ಅಡ್ರೆಸ್ ನೋಡ್ಕೊಂಡ್ರೆ ಸಾಕು, ಡೈರೆಕ್ಟ್ ಹೋಗ್ಬಿಟ್ಟು ಆ ಫ್ಲಾಟ್ ನಂಬರ್ ಎಂಟ್ರಿ ಮಾಡಿಸಿ ಕೊಟ್ಟು ಬರ್ತಾ ಇರ್ಬೋದು. ಇದು ಒಂದು ಪ್ಲಸ್ ಪಾಯಿಂಟ್ ಫುಡ್ ಡೆಲಿವರಿಲಿ. ಬಂದಿರೋ ಆರ್ಡರ್ಗಳೇ ರಿಪೀಟ್ ಅದೇ ಅಪಾರ್ಟ್ಮೆಂಟ್ಗೆ ಬರೋದ್ರಿಂದ ನೀವು ಲೊಕೇಶನ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿರುತ್ತೆ. ಹಂಗಾಗಿ ಕೆಲಸ ಚೆನ್ನಾಗಾಗುತ್ತೆ. ಇನ್ನು ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ಫುಡ್ ಡೆಲಿವರಿಲಿ ರೆಸ್ಟೋರೆಂಟ್ ವೆಯ್ಟಿಂಗ್ ಎಲ್ಲರಿಗೂ ಗೊತ್ತಿರಬೇಕು. ವೀಕ್ ಡೇಸಲ್ಲಿ ಅಷ್ಟು ವೆಯ್ಟಿಂಗ್ ಬಿಡಲ್ಲ, ಯಾಕಂದರೆ ಮಂಡೇ ಟು ಫ್ರೈಡೇವರೆಗೂ ಅಷ್ಟು ವೆಯ್ಟಿಂಗ್ ಇರಲ್ಲ ರೆಸ್ಟೋರೆಂಟ್ ವೆಯ್ಟಿಂಗು. ಲಾಸ್ಟ್ ಫ್ರೈಡೇ, ಸಾಟರ್ಡೆ, ಸಂಡೇ ಈ 3 ದಿನ ಏನಾದ್ರು ನೀವು ಫುಡ್ ಡೆಲಿವರಿ ಮಾಡ್ತೀರ ಅಂದರೆ ತುಂಬ ಕಷ್ಟ. ಆರ್ಡ್ರ್ ಬರೋದು ಅತಿ ಹೆಚ್ಚು ಆ 3 ಡೇಸಲ್ಲೇ ನಿಮಗೆ ರೆಸ್ಟೋರೆಂಟ್ ವೆಯ್ಟಿಂಗ್ ಬಿಡೋದು ಆ 3 ದಿವಸದಲ್ಲಿ. ಏನಕ್ಕೆ ವೆಯ್ಟಿಂಗ್ ಬೀಳುತ್ತೆ ಕಸ್ಟಮರ್ಗೆಲ್ಲ ಸಾಟರ್ಡೆ ಸಂಡೇ ಗೊತ್ತಿರಬೇಕು. ಆಲ್ಮೋಸ್ಟ್ ಎಲ್ಲ ಸಾಫ್ಟ್ವೇರ್ ಕಂಪ್ನಿ ರಜೆ ಇರೋದ್ರಿಂದ ಎಲ್ಲ ಹೊರಗಡೆ ಬರ್ತಾರೆ. ಹೋಟೆಲ್ಗಳಿಗೆ ಏನಾದ್ರು ಊಟಕ್ಕೆ, ಇಲ್ಲ ಪಾರ್ಟಿ ಮಾಡೋಣ, ಇಲ್ಲ ಫ್ರೆಂಡ್ಸ್ ಜೊತೆಲಿ, ಫ್ಯಾಮಿಲಿ ಜೊತೆಲಿ ಎಲ್ಲ ಹೊರಗಡೆ ಬರ್ತಾರೆ ಹೋಟೆಲ್ಗಳಿಗೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಆರ್ಡ್ರ್ಗಳು ಅತಿ ಹೆಚ್ಚು ರೆಸ್ಟೋರೆಂಟ್ಗೂ ಆರ್ಡರ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಅವರು ಕಸ್ಟಮರ್ಗೂ ಪ್ರಿಪೇರ್ ಮಾಡಬೇಕು, ಈ ಕಡೆಗೆ ಆನ್ಲೈನ್ ಆರ್ಡ್ರೂ ಪ್ರಿಪೇರ್ ಮಾಡಬೇಕು. ಇಂಥ ಟೈಮಲ್ಲಿ ಏನಾದ್ರು ನಿಮಗೆ ಬಲ್ಕ್ ಆರ್ಡ್ರ್ಗಳು ಬಿದ್ದುಬಿಟ್ರೆ ತುಂಬಾ ಕಷ್ಟ. ಇನ್ನು ಯಾಕಂದರೆ ಬಲ್ಕ್ ಆರ್ಡ್ರ್ ಅಂದರೆ ಗೊತ್ತಿರಬೇಕು, ಒಂದು 10 ಐಟಮ್ ಬಂದ್ಬಿಡುತ್ತೆ. ಎಲ್ಲ ಚೈನೀಸ್, ನಾರ್ತ್ ಇಂಡಿಯನ್ಸ್ ಈ ಥರ ಐಟಮ್ ಏನಾರು ಒಂದು 10 ಐಟಮ್ ಏನಾರು ಒಂದು ಆರ್ಡ್ರ್ ಬಿತ್ತಂದರೆ ಅದೆಲ್ಲ ಫ್ರೆಶ್ಶಾಗೆ ರೆಡಿ ಮಾಡಬೇಕು ರೆಸ್ಟೋರೆಂಟ್. ಯಾವುದೇ ಥರ ಮಾಡಿಟ್ಟಿರಲ್ಲ. ಅದನ್ನು ಆರ್ಡ್ರ್ ತೊಗೊಂಡ್ಮೇಲೆ ಅವರು ಫುಡ್ ರೆಡಿ ಮಾಡೋದ್ರಿಂದ ಏನಾಗುತ್ತೆ, ಸುಮಾರು 1 ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ನಿಮ್ಗೆ. 1 ಅವರು ಒಂದು ಆರ್ಡ್ರ್ ಬಿದ್ದರೆ, ಬಲ್ಕ್ ಆರ್ಡ್ರ್ ಬಿದ್ದರೆ ನಿಜವಾಗ್ಲೂ ಕಥೆನೇ ಮುಗಿದೋಯ್ತು. ಅವತ್ತಿನ ಇನ್ಸೆಂಟಿವ್ ಕವರ್ ಮಾಡೋಕ್ಕಾಗಲ್ಲ, ನಿಮ್ಮ ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲ್ಲ, ಯಾವ ಒಂದು ಅರ್ನಿಂಗ್ಸ್ ಆಗಲ್ಲ ಫುಡ್ ಡೆಲಿವರಿಲಿ. ಯಾಕಂದರೆ ವೀಕೆಂಡಲ್ಲಿ ಕಂಪಲ್ಸರಿ ದಿನಕ್ಕೆ 2-3 ಆರ್ಡರ್ ಬಂದೇ ಬರುತ್ತೆ ಬಲ್ಕ್ ಆರ್ಡ್ರ್. ಲಂಚಲ್ಲಾಗಿರ್ಬೋದು, ಬ್ರೇಕ್ಫಾಸ್ಟಲ್ಲಾಗಿರ್ಬೋದು, ಇಲ್ಲ ನೈಟ್ ಡಿನ್ನರಲ್ಲಿ ಯಾವುದ್ರಲ್ಲಾರು ಆಯಿತು ಒಂದು 2-3 ಆರ್ಡರ್ ಸಿಕ್ಕೇ ಸಿಗುತ್ತೆ ಬಲ್ಕ್ ಆರ್ಡ್ರ್ ಪ್ರತಿಯೊಬ್ಬರಿಗೂ. ಅವ್ರು ಹಾಕ್ತಾರೆ, ಯಾಕಂದರೆ ಕಂಪ್ನಿಯವರು ಎಲ್ಲರೂ ಒಬ್ಬರಿಗೆ ಹಾಕಲ್ಲ ಕಂಟಿನ್ಯೂ ಬಲ್ಕ್ ಆರ್ಡ್ರು. ಎಲ್ಲರಿಗೂ ಡಿವೈಡ್ ಮಾಡಿ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು 3 ಅಂತ ಆರ್ಡರ್ ಕಂಪಲ್ಸರಿ ಬರುತ್ತೆ. ಆ 3 ಆರ್ಡರ್ ಬಂದ್ರೂ 3 ಅವರ್ ಅಲ್ಲೇ ಟೈಮ್ ವೇಸ್ಟ್. ಯಾಕೆಂದರೆ ಪ್ರಿಪೇರ್ ಮಾಡೋಕ್ಕೆ 1 ಅವರ್ ಟೈಮ್ ಆಗುತ್ತೆ. ಇನ್ನು ನೀವು ಪಿಕಪ್ ಮಾಡಿದ್ರೆ ಅಲ್ಲಿ ಅಪಾರ್ಟ್ಮೆಂಟ್ಗೆ ಹೋಗಿ ಎಂಟ್ರಿ ಮಾಡಿಸಿ ಕೊಟ್ಟು ಬರೋದಕ್ಕೆ 2 ಅವರ್ ಆಗೋಯ್ತು. ಅಲ್ಲಿ ಕೊಡೋ ಆರ್ಡ್ರ್ ಎಷ್ಟು ಅಮೌಂಟ್, 20 ರೂಪಾಯಿ 30 ರೂಪಾಯಿ ಕೊಡ್ತಾನೆ. ಫುಡ್ ಡೆಲಿವರಿಲಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರಬೇಕು ನಿಮಗೆ, 6 ರೂಪಾಯಿ 7 ರೂಪಾಯಿ ಕಿಲೋಮೀಟರ್, ಮ್ಯಾಕ್ಸಿಮಮ್ ಲಾಂಗ್ ಬಿದ್ದರೆ 10 ರೂಪಾಯಿ ಕೊಡ್ತಾನೆ. ಲೋಕಲ್ ಆರ್ಡ್ರ್ಗಳಿಗೆಲ್ಲ 15 ರೂಪಾಯಿ 20 ರೂಪಾಯಿ ಇಷ್ಟೇ ಕೊಡೋದು. ಅದು ತುಂಬ ವೇಸ್ಟ್. ಯಾಕೆಂದರೆ ರೆಸ್ಟೋರೆಂಟಿಗೆ ಪಿಕಪಿಗೆ ಕೊಡಲ್ಲ, ಅಲ್ಲೋಗಿ ವೆಯ್ಟ್ ಮಾಡ್ತೀವಿ, ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಗೇಟ್ ಹತ್ರ ಹೋಗ್ಬೇಕು ಅಪಾರ್ಟ್ಮೆಂಟ್ಗೆ, ಅಲ್ಲಿ ಎಂಟ್ರಿ ಮಾಡಿಸ್ಬೇಕು ಗೇಟಲ್ಲಿ. ಕೆಲವೊಂದು ಅಪಾರ್ಟ್ಮೆಂಟ್ಗಳಿಗೆ ಬೈಕ್ ಬಿಡ್ತಾನೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗೆ. ಕೆಲವೊಂದಕ್ಕೆ ಬೈಕೇ ಬಿಡಲ್ಲ, ಗೇಟಲ್ಲಿಂದ ಹೊರಗಡೆನೇ ಬೈಕ್ ನಿಲ್ಲಿಸಿ ನಡ್ಕೊಂಡು ಹೋಗಿ ಅವರೆಲ್ಲೋ 20-30ನೇ ಫ್ಲಾಟಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಕೊಡಬೇಕು. ಆ ಲಿಫ್ಟ್ಗಳು ಬೇಗ ಕರೆಕ್ಟಾಗಿ ಬರಲ್ಲ, ಯಾಕಂದರೆ ಒಂದು 2 ಲಿಫ್ಟ್ ಇಟ್ಟಿರ್ತಾರೆ, ಮೇಲೆ ಕೆಳಗೆ ಓಡಾಡೋರು ಎನಿ ಟೈಮ್ ಇದ್ದೇ ಇರ್ತಾರಲ್ವ. ಹಂಗಾಗಿ ಲಿಫ್ಟ್ಗಳು ಬೇಗ ಸಿಕ್ಕಲ್ಲ, ಅಲ್ಲಿ ಟೈಮ್ ವೇಸ್ಟು. ಕೆಲವೊಂದು ಟೈಮ್ ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡ್ಸಕ್ಕೆ ಹೋದರೆ ಅಪ್ರೂವಲ್ಲೇ ಕೊಡಲ್ಲ ಕಸ್ಟಮರ್ಗಳು. ಮೊಬೈಲ್ ಎಲ್ಲೋ ಅಂತ ಬುಕ್ ಮಾಡಿ ಬಿಸಾಕ್ಬಿಟ್ಟಿರ್ತಾರೆ, ನಾವು ಇಲ್ಲಿ ನೋಟಿಫಿಕೇಶನ್ ಕಳಿಸಿರೋದಕ್ಕೆ ಅಪ್ರೂವಲ್ ಕೊಡಲ್ಲ. ಅಪ್ರೂವಲ್ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸೆಕ್ಯೂರಿಟಿ ಒಳಗಡೆ ಬಿಡೋದೇ ಇಲ್ಲ, ಕಸ್ಟಮರ್ ಅಪ್ರೂವಲ್ ಕೊಡೋಗಂಟವ. ಇನ್ನು ಫೋನ್ ಮಾಡಿದ್ರೆ ಗೊತ್ತಿರಬೇಕು, ಡೈರೆಕ್ಟ್ ಮೊಬೈಲ್ ನಂಬರು ಬರಲ್ಲ ಫುಡ್ ಡೆಲಿವರಿಲಿ. ಅದು ಕಂಪ್ನಿಗೆ ಹೋಗಿ ಅಲ್ಲಿಂದ ಅವ್ರಿಗೆ ಕನೆಕ್ಟ್ ಆಗಬೇಕು. ಅಂಥ ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಕಸ್ಟಮರ್ದು ಇನ್ಕಮಿಂಗ್ ಕಾಲ್ ನಾಟ್ ಅಲೋಡ್ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಕಾಲ್ ಆಗೋಲ್ಲ, ಸುಮ್ಮನೆ ನಮಗೆ ರಿಂಗ್ ಆಗ್ತಾ ಇರ್ತವೆ. ಈ ಥರ ಸಮಸ್ಯೆ ಫುಡ್ ಡೆಲಿವರಿಲಿ 1-2 ಆರ್ಡರ್ ಕಂಪಲ್ಸರಿ ದಿನಕ್ಕೆ ಬಂದೇ ಬರ್ತವೆ. ಇದನ್ನು ಮಾಡಿರೋರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್. ಯಾಕೆ ನಾವು ಮಾಡಿದ್ದೀವಲ್ಲ ಅವಾಗೆಲ್ಲವ, ಸುಮಾರು ಇದೇ ಪ್ರಾಬ್ಲಮ್ಮು. ಪದೇ ಪದೇ ಟೆನ್ಷನ್ನು, ಕಾಲ್ ಪಿಕ್ ಮಾಡಲ್ಲ, ಗೇಟಲ್ಲಿ ವೆಯ್ಟ್ ಮಾಡಬೇಕು. ಇನ್ನು ಗೇಟಲ್ಲಿ ಸೆಕ್ಯೂರಿಟಿ ಯಾವುದೇ ಕಾರಣಕ್ಕೂ ಫುಡ್ ರಿಸೀವ್ ಮಾಡಲ್ಲ. ಅವ್ರು ಏನಿರ್ತಾರೆ ಫ್ಲಾಟಲ್ಲಿ ಹೋಗಿ ಡೋರ್ ಹತ್ರನೇ ಕೊಡಬೇಕು ಡೋರ್ ಡೆಲಿವರಿ. ಗೇಟಲ್ಲಿ ಇಟ್ಟು ಹೋದರೆ ಆಗೋದಿಲ್ಲ. ಅದು ಆಮೇಲೆ ಅವ್ರ ಕಸ್ಟಮರ್ ಕಂಪ್ಲೇಂಟ್ ರೇಸ್ ಮಾಡಿದ್ರೆ ನಿಮ್ಮ ID ಬ್ಲಾಕ್ ಆಗುತ್ತೆ, ನಿಮಗೆ ಅಮೌಂಟ್ ಪೆನಾಲ್ಟಿ ಕೂಡ ಹಾಕ್ಬಿಡ್ತಾನೆ ಏನಾದ್ರು ಫುಡ್ ಮಿಸ್ಸಿಂಗ್ ಅಂತ ಆದರೆ. ಅದಕ್ಕೋಸ್ಕರ ಈ ಫುಡ್ ಡೆಲಿವರಿಲಿ ತುಂಬ ಕೇರ್ಫುಲ್ ಆಗಿರಬೇಕು. ಕಂಪಲ್ಸರಿ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಮಾತ್ರನೇ ಆ ಟ್ರಿಪ್ಪು ಕೂಡ ಎಂಡ್ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಆ ಟ್ರಿಪ್ಪೇ ಎಂಡ್ ಆಗಲ್ಲ, ಹಂಗೆ ಇರುತ್ತೆ. ನೀವು ಕಸ್ಟಮರ್ ಕಾಲ್ ಮಾಡಿದ್ರು ಅಷ್ಟೇ ಕಂಪ್ನಿಗೆ ಏನು ಹೇಳ್ತಾರೆ, 1/2 ಅವರ್ 3/4 ಅವರ್ ವೆಯ್ಟ್ ಮಾಡಿ, ಅಲ್ಲಿವರೆಗೂ ಟೈಮ್ ಇದೆ, ಅಷ್ಟರೊಳಗೆ ಏನಾದ್ರು ಕಸ್ಟಮರ್ ರಿಸೀವ್ ಮಾಡಿಲ್ಲ ಅಂದರೆ ಆ ಆರ್ಡರ್ ಕ್ಯಾನ್ಸಲ್ ಮಾಡಿಕೊಡ್ತೀವಿ ಅಂತಾರೆ. 1/2 ಅವರ್ 3/4 ಅವರಲ್ಲಿ
ಕಸ್ಟಮರ್ ಫೋನ್ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರು ಬುಕ್ ಮಾಡಿರ್ತಾರೆ, ಇಷ್ಟೊತ್ತರ ಬಂದಿಲ್ವಲ್ಲ ಅಂತ ಆಮೇಲೆ ನೋಡ್ಕೊಂತಾರೆ ಮೊಬೈಲು, ನೋಟಿಫಿಕೇಶನ್ ಬಂದಿರ್ತಾರೆ, ಅನಂತರ ಅವರೇ ರಿಪೀಟ್ ಕಾಲ್ ಮಾಡ್ತಾರೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿರ್ತೀರ ಅಲ್ಲೋಗಿ, ಅದಕ್ಕೇನು ಅಮೌಂಟು ಬರಲ್ಲ, ಏನೂ ಇಲ್ಲ. ಈ ಥರ ಫುಡ್ ಡೆಲಿವರಿಲಿ ಎತ್ತಿ ಸಮಸ್ಯೆ ಇದೆ ಆಗೋದು. ಇನ್ನು ವೀಕೆಂಡಲ್ಲಿ ಆರ್ಡ್ರ್ ಜಾಸ್ತಿ ಇರುತ್ತೆ, ವೆಯ್ಟಿಂಗ್ ಸಮಸ್ಯೆ ಬೀಳುತ್ತೆ, ಅಮೌಂಟ್ ತುಂಬ ಕಮ್ಮಿ ಕೊಡ್ತಾನೆ. ಇನ್ಸೆಂಟಿವ್ ಅಂತ ಬಂದರೆ ಗೊತ್ತು, ಪೀಕ್ ಅವರಲ್ಲಿ ಅಷ್ಟೇ ಇನ್ಸೆಂಟಿವ್ ಕೊಡೋದು. ಏನು ಲಂಚ್ ಟೈಮ್, ಡಿನ್ನರು, ಈ ಬ್ರೇಕ್ಫಾಸ್ಟಲ್ಲಿ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಈ ಥರ ಎಕ್ಸ್ಟ್ರಾ ಸರ್ಜ್ ಅಂತ ಕೊಡ್ತಾನೆ ಒಂದೊಂದು ಆರ್ಡ್ರ್ಗಳಿಗೆ. 1 ಅವರ್ 2 ಅವರ್ ಕೊಡ್ತಾನೆ. ಆ 1 ಅವರ್ 2 ಅವರ್ ಇನ್ಸೆಂಟಿವ್ ಕವರ್ ಮಾಡೋಕ್ಕೆ ಎಷ್ಟು ಆರ್ಡ್ರ್ ಮಾಡೋಕ್ಕಾಗುತ್ತೆ? 2ರಿಂದ 3 ಆರ್ಡ್ರ್ ಮಾಡ್ಬೋದು ಅಷ್ಟೇ. ಇವೆಕ್ಟರ್ ಹೇಳ್ಬೇಕಾದ್ರೆ ಫುಡ್ ಡೆಲಿವರಿಲಿ ತುಂಬ ಮೈನಸ್ ಪಾಯಿಂಟೇ ಜಾಸ್ತಿ. ಪ್ಲಸ್ ಪಾಯಿಂಟ್ ನೋಡ್ಕೊಳಕ್ಕೆ ಹೋದ್ರೆ ಪ್ಲಸ್ 1 2 ಇರೋದ್ರಿಂದ ಮೈನಸ್ ಪಾಯಿಂಟೇ ಜಾಸ್ತಿ ಇದೆ. ಅರ್ನಿಂಗ್ಸ್ ಮಾಡೋಕ್ಕಾಗತ್ತೆ, ಕೆಲವರು ಮಾಡ್ತಾರೆ ಸೆಟ್ ಆಗಿರೋರು. ಅತಿ ಹೆಚ್ಚು ಲಾಗಿನ್ ಅವರ್ ಇರಬೇಕು. ಮ್ಯಾಕ್ಸಿಮಮ್ ಅಂದರೆ 15ರಿಂದ 20 ಅವರ್ ಫುಡ್ ಡೆಲಿವರಿ ಯಾರು ಲಾಗಿನ್ ಮಾಡ್ತಾರೆ ಅವರು 2ರಿಂದ 3 ಸಾವಿರ ಅರ್ನ್ ಮಾಡ್ತಾರೆ. ಅದು ವೀಕೆಂಡಲ್ಲಂತೂ 24 ಅವರ್ ಕೆಲಸ ಮಾಡೋರು ಇದ್ದಾರೆ, ಹುಡುಗರು ನೋಡಿದ್ದೀವಿ. ಯಾಕಂದರೆ ವೀಕೆಂಡಲ್ಲಿ 24 ಅವರ್ ಏನು ಕೆಲಸ ಮಾಡ್ತಾರೆ ಅಂದರೆ ಒಳ್ಳೆ ಇನ್ಸೆಂಟಿವ್ ಬರುತ್ತೆ, ಫುಲ್ಲು ಸರ್ಜ್ ಕೊಡ್ತಾ ಇರ್ತಾನೆ. ಹಂಗಾಗಿ 24x7 ಕೆಲಸ ಮಾಡಿಬಿಟ್ಟು ವೀಕೆಂಡಲ್ಲಿ ಮಂಡೇ ಲೀವ್ ಹಾಕೊಂಡ್ಬಿಡ್ತಾರೆ. ಮಂಡೇ ಒಂದಿನ ಲೀವ್ ಹಾಕೊಂಡು ಇಲ್ಲಿ 2 ದಿನ ಡ್ಯೂಟಿ ಮಾಡ್ಕೊಂಡ್ರೆ ಒಂದು 7-8 ಸಾವಿರ ಮಾಡಿರ್ತಾರೆ. ಆ ಥರ ಎಲ್ಲ ಸುಮಾರು ಜನ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ನಾವು ಕೂಡ ಅವ್ರದ್ದು ವಿಡಿಯೋ ನೋಡ್ತಾ ಇರ್ತೀವಿ. ಇದೆಲ್ಲ ನೋಡ್ಕೊಂಡ್ರೆ ಫುಡ್ ಡೆಲಿವರಿ ನಿಜವಾಗ್ಲೂ ತುಂಬಾ ವೇಸ್ಟ್ ಅನ್ಸುತ್ತೆ ನಮ್ಮ ಪ್ರಕಾರ. ಇದು ಬಿಟ್ಟರೆ ಇನ್ನು ಬೈಕ್ ಟ್ಯಾಕ್ಸಿ ಕೇಳ್ತಾ ಇರ್ತಾರೆ ಹುಡುಗರು. ಬೈಕ್ ಟ್ಯಾಕ್ಸಿ ದ ಬೆಸ್ಟ್ ಅಂತಲೇ ಹೇಳ್ತಾರೆ. ಯಾಕೆಂದರೆ ಬೈಕ್ ಟ್ಯಾಕ್ಸಿಲಿ ಎಲ್ಲೂ ಕೂಡ ಅಮೌಂಟು ಟೈಮ್ ವೇಸ್ಟ್ ಆಗಲ್ಲ. ಎಲ್ಲ ಕಡೆ ಕಸ್ಟಮರು ರೆಡಿ ಇರ್ತಾರೆ. ಇಮಿಡಿಯೇಟ್ ಅದು ಅಪಾರ್ಟ್ಮೆಂಟ್ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಎಲ್ಲೇ ಆದ್ರೂ ರೆಡಿ ಇರ್ತಾರೆ. ಹೋದ ತಕ್ಷಣ ಪಿಕಪ್ಪು ಡ್ರಾಪು ಅಷ್ಟೇ ಇರುತ್ತೆ ಹೊರತು ಎಲ್ಲೂ ಟೈಮ್ ವೇಸ್ಟ್ ಆಗಲ್ಲ. ಆವ್ರೇಜ್ ಒಂದು 10 ಆರ್ಡ್ರಿಗೆ 1-2 ಅಷ್ಟೇ ವೆಯ್ಟಿಂಗ್ ಟೈಮ್ ಬೀಳುತ್ತೆ, ಇಲ್ಲ ಕ್ಯಾನ್ಸಲೇಷನ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನು ಜಾಸ್ತಿ ಇಶ್ಯೂಸ್ ಬರೋದೇ ಇಲ್ಲ. ಮತ್ತು ಪೇಮೆಂಟ್ ವಿಚಾರಕ್ಕೆ ಬಂದರೆ ಬೈಕ್ ಟ್ಯಾಕ್ಸಿಲಿ ವಿತಿನ್ ಸೆಕೆಂಡೇ ಕ್ಯಾಶು. ಕಸ್ಟಮರ್ನ ಬಿಟ್ಟರಿಗೆ ನಿಮ್ಮ ಅಕೌಂಟಿಗೆ ಇಮಿಡಿಯೇಟ್ ಅಮೌಂಟ್ ತೊಗೊಳ್ತಾ ಇರ್ತೀರ. ಬಟ್ ಫುಡ್ ಡೆಲಿವರಿಲಿ ಆ ಥರ ಆಗಲ್ಲ. ವೀಕ್ಲಿ ಪೇಮೆಂಟ್ 15 ಡೇಸ್ ಪೇಮೆಂಟ್ ಇರುತ್ತೆ. ಅಲ್ಲಿವರೆಗೂ ನೀವು ಗಾಡಿ ಮೇಂಟೆನೆನ್ಸ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ನಿಮ್ಮ ಖರ್ಚಾಗಿರ್ಬೋದು, ನಿಮ್ಮ ಒಂದು ದುಡ್ಡಲ್ಲೇ ಎಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ಆ ಪೇಮೆಂಟ್ ಬರೋ ಗಂಟ. ಬಟ್ ಬೈಕ್ ಟ್ಯಾಕ್ಸಿ ಇರೋಂಗಲ್ಲ, ಅವತ್ತಿಗೆ ಬರ್ತಾ ಇರೋದ್ರಿಂದ ನಿಮಗೆ ಖರ್ಚಿಗೂ ಕೂಡ ಎಲ್ಲ ರೊಟೇಷನ್ ಆಗ್ತಾ ಇರುತ್ತೆ. ಯಾವುದೇ ಥರ ನಿಮಗೂ ಕೂಡ ಸ್ಟಫ್ ಆಗಲ್ಲ. ಪೇಮೆಂಟ್ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಇಮಿಡಿಯೇಟ್ ಬರುತ್ತೆ. ಏನಾದ್ರು ಮನೆಗೆ ಒಂದು ಐಟಮ್ ತೊಗೊಂಡೋಗ್ಬೇಕಂದ್ರೆ ಇಮಿಡಿಯೇಟ್ ಪೇಮೆಂಟ್ ಅವತ್ತಿಗೆ ಬರೋದ್ರಿಂದ ನಿಮಗೆ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಪೋಟರ್ ಈ ಥರ ಎಲ್ಲ ಮಾಡೋದ್ರಿಂದ ಬೆಸ್ಟ್ ಆಪ್ಷನ್ ಅಂದರೆ ಫುಡ್ ಪೇಮೆಂಟ್ಗೊಂದು ಟೈಮ್ ವೇಸ್ಟ್ ಆಗಲ್ಲ. ಇನ್ನು ಅಮೌಂಟ್ ವಿಚಾರಕ್ಕೆ ಬಂದರೆ ಕಡಿಮೆ ಅಂದರೆ 10 ರೂಪಾಯಿ ಕಿಲೋಮೀಟರ್ ಮೇಲೇ ಇರುತ್ತೆ. ಆಗಿರ್ಬೋದು, ರಾಪಿಡೋ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಅಲ್ಲ ರಾಪಿಡೋ ಪಾರ್ಸಲ್ ಯಾವುದೇ ಆಗಿರ್ಬೋದು, 10 ರೂಪಾಯಿ ಒಳಗಡೆ ಯಾವುದು ಬರಲ್ಲ. ಲೋಕಲ್ ಆರ್ಡರ್ ನಾನು ಮಾಡ್ಕೊಂಡ್ರೆ ಬೈಕ್ ಟ್ಯಾಕ್ಸಿ ಗೊತ್ತಿರಬೇಕು, 20 ರೂಪಾಯಿ 25 ರೂಪಾಯಿ ಕಿಲೋಮೀಟರ್ವರೆಗೂ ಬರುತ್ತೆ. ಯಾಕೆಂದರೆ 1-2 ಕಿಲೋಮೀಟರ್ಗೆ 40 ರೂಪೀಸ್ ಮಿನಿಮಮ್ ಬೇಸ್ ಏನಿದೆ ಬೈಕ್ ಟ್ಯಾಕ್ಸಿಲಿ ಅದು ಬರುತ್ತೆ. ಹಂಗಾಗಿ ಆದಷ್ಟು ಲೋಕಲ್ ಆರ್ಡರ್ ಹೊಡ್ಕೊಳ್ಳೋದ್ರಿಂದ ಬೈಕ್ ಟ್ಯಾಕ್ಸಿಲಿ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, ಟೈಮ್ ವೇಸ್ಟ್ ಆಗಲ್ಲ ನಿಮಗೆ. ಇನ್ನು ಬೈಕ್ ಟ್ಯಾಕ್ಸಿಲಿ ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ಲಾಂಗ್ ಆರ್ಡರ್ ಕೂಡ ಯಾವುದೇ ಕಾರಣಕ್ಕೂ ಪಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಲಾಂಗ್ ಆರ್ಡರ್ ಪಿಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ 300-400 ರೂಪಾಯಿ ಒಳ್ಳೆ ಅರ್ನಿಂಗ್ಸ್ ಕೊಟ್ಟೋಣ ಅಂತ ಎತ್ಕೊಂಡ್ಬಿಡ್ತೀರ. ಬಟ್ ಆ 300-400 ರೂಪಾಯಿ ಆರ್ಡರ್ ತಗೊಂಡ್ರೆ ನಿಮಗೆ 40 ಕಿಲೋಮೀಟರ್ ಕೊಡ್ತಾನೆ. 10 ರೂಪಾಯಿ ಕೊಡೋದು ಲಾಂಗ್ ಆರ್ಡರ್ ಕಿಲೋಮೀಟ್ರಿಗೆ, ಕಮ್ಮಿ ಯಾವುದೇ ಕಾರಣಕ್ಕೂ ಕೊಡಲ್ಲ. ಹಂಗಾಗಿ ನೀವು 40 ಕಿಲೋಮೀಟರ್ ಹೋಗ್ಬೇಕಂದ್ರೆ ಈ ಬೆಂಗಳೂರು ಸಿಟಿ ಟ್ರಾಫಿಕ್ ಪೀಕ್ ಅವರಲ್ಲಿ ಜಾಸ್ತಿ ಬರೋದು. ಆ ಪೀಕ್ ಅವರಲ್ಲಿ 2ರಿಂದ 3 ಅವರ್ ಕಂಪಲ್ಸರಿ ಬೇಕಾಗುತ್ತೆ. ಅತಿ ಹೆಚ್ಚು ಟ್ರಾಫಿಕ್ ಸಮಸ್ಯೆ ಅನ್ನೋದು ಯಾವುದು, ಹೊಸಕೋಟೆ, KR ಪುರಮು, ಇನ್ನು ಮಾರತ್ತಹಳ್ಳಿ, ಏರ್ಪೋರ್ಟ್ ರೋಡ್ ಈ ಕಡೆ ಎಲ್ಲ ಹೋಗ್ಬೇಕಂದ್ರೆ 40 ಕಿಲೋಮೀಟರ್ 2ರಿಂದ 3 ಅವರ್ ಕಂಪಲ್ಸರಿ ಬೇಕೇ ಬೇಕು. ಅಷ್ಟು ಟ್ರಾಫಿಕ್ ಇರುತ್ತೆ. ಹಂಗಾಗಿ ಆ 400 ರೂಪಾಯಿ ಅಲ್ಲಿಷ್ಟು ದೂರ ಹೋಗಿ ಸಂಪಾದನೆ ಮಾಡ್ಬೋದು. ಇಲ್ಲೇ 1 ಅವರ್ 2 ಅವರಲ್ಲಿ 400 ರೂಪಾಯಿ ಲೋಕಲ್ ಆರ್ಡರ್ ಹೊಡ್ಕೊಂಡ್ರೆ ಆರಾಮಾಗಿ ಸಂಪಾದನೆ ಮಾಡ್ತೀರಾ. ಪೆಟ್ರೋಲ್ ಕೂಡ ಸೇವ್ ಆಗುತ್ತೆ. 40 ಕಿಲೋಮೀಟ್ರಿಗೆ 1 ಲೀಟರ್ ಮೇಲೆ ಪೆಟ್ರೋಲ್ ಹೋಗುತ್ತೆ. ಆಕ್ಟಿವ್ ಬೈಕ್ಗಳು ಇಂಥವಾದರೆ ಗೇರ್ ಗಾಡಿಗೆ ವರ್ಕೌಟ್ ಆಗುತ್ತೆ, 1 ಲೀಟರ್ ಹೋಗ್ಬಿಡ್ತೀರಾ. ಬಟ್ ಇಲ್ಲಿ ಆಕ್ಟಿವಾದಲ್ಲಿ ಹೋದರೆ ತುಂಬ ಪೆಟ್ರೋಲ್ ಜಾಸ್ತಿ ಖರ್ಚಾಗುತ್ತೆ. ಬಟ್ ಲೋಕಲ್ ಆರ್ಡರ್ ನಮ್ಮ ಪ್ರಕಾರ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ಒಳ್ಳೆ ಬೆನಿಫಿಟ್ ಅಂದರೆ ಲೋಕಲ್ ಆರ್ಡರ್ ಮಾಡೋದ್ರಿಂದ ನಿಮಗೆ ಟಯರ್ಡ್ ಕೂಡ ಆಗಲ್ಲ. ಇಮಿಡಿಯೇಟ್ ಪಿಕಪ್ ಡ್ರಾಪ್ ಆಗ್ತಾ ಇರುತ್ತೆ. ಅಮೌಂಟ್ ಕೂಡ ಕಿಲೋಮೀಟ್ರಿಗೆ 15ರಿಂದ 20 ರೂಪಾಯಿ ಬರ್ತಾ ಇರುತ್ತೆ. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಜಾಸ್ತಿ ಇದೆ. ಇಮಿಡಿಯೇಟ್ ಅಮೌಂಟ್ ಬರ್ತಾ ಇರುತ್ತೆ ನಿಮ್ಮ ಅಕೌಂಟಿಗೆ. ಹಂಗಾಗಿ ಬೈಕ್ ಟ್ಯಾಕ್ಸಿ ನಮ್ಮ ಪ್ರಕಾರ ಹೇಳ್ಬೇಕಾದ್ರೆ ಬೆಸ್ಟ್. ಮೈನಸ್ ಪಾಯಿಂಟ್ ಹೇಳಿ ಇದೊಂದು ಸ್ವಲ್ಪ ಬ್ಯಾಕ್ ಪೈನ್ ಬರುತ್ತೆ. ಬೆಳಿಗ್ಗಿಂದ ಸಂಜೆವರೆಗೂ ಕಂಟಿನ್ಯೂ ಈ ಬೆಂಗಳೂರು ಟ್ರಾಫಿಕಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಟಯರ್ಡ್ ಜಾಸ್ತಿ ಆಗ್ಬೋದು, ಬ್ಯಾಕ್ ಪೈನ್ ಬರ್ಬೋದು. ಇದು ಒಂದು ಮೈನಸ್ ಪಾಯಿಂಟ್. ಇದು ಬಿಟ್ಟರೆ ನೆಕ್ಸ್ಟ್ ಬೆಂಗಳೂರೆಲ್ಲ ಸುತ್ತಬೇಕಾಗತ್ತೆ. ಈಗ ಬೈಕ್ ಟ್ಯಾಕ್ಸಿ ಬಂತಂದ್ರೆ ನಿಮ್ಮ ಮನೆ ಹತ್ರನೇ ಮಾಡ್ತೀನಿ ಬೆಳಿಗ್ಗಿನ ಸಂಜೆವರೆಗೂ ಅಂತೂ ಬರಲ್ಲ. 50 ರೂಪಾಯಿ 40 ರೂಪಾಯಿ ನಾವು ಎಲ್ಲೆಲ್ಲಿ ಬೀಳ್ತಾವೆ ಅಂಥವು ಲೋಕಲ್ ಆರ್ಡರ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಒಂದೇ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ಅಲ್ಲೇ ಕೂತ್ಕೊಂಡು ಮಾಡ್ತೀನಿ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಆರ್ಡರ್ ಕೊಡಲ್ಲ. ಫುಡ್ ಡೆಲಿವರಿ ಇದ್ರೆ ನಿಮಗೆ ಒಂದು ಝೋನ್ ಕೊಟ್ಬಿಡ್ತಾನೆ, ಒಂದು 10 ಕಿಲೋಮೀಟರ್ ಸರೌಂಡಿಂಗು ಅಲ್ಲೇ ಬರ್ತಾ ಇರ್ತಾರೆ. ಬೆಳಗಿನ ಸಂಜೆವರೆಗೂ ಅಲ್ಲೇ ಹೊಡ್ಕೊತಾ ಇರ್ತಾರೆ ನಿಮ್ಮ ಮನೆ ಹತ್ರನೇ. ಬಟ್ ಬೈಕ್ ಟ್ಯಾಕ್ಸಿ ಆಗಲಿ ಪೋಟರ್ ಆಗಲಿ ನಿಮಗೆ ಯಾವುದೇ ಥರ ಒಂದು ಪರ್ಟಿಕ್ಯುಲರ್ ಏರಿಯಾ ಕೊಡಲ್ಲ. ಅವ್ನು ಎಲ್ಲಿ ಆರ್ಡರ್ ಕೊಡ್ತಾನೆ ಅಲ್ಲಿಗೆ ಹೋಗ್ತಾ ಇರಬೇಕು ಮಾಡ್ಕೊಂಡು 50 ರೂಪಾಯಿ 60 ರೂಪಾಯಿ 100 ರೂಪಾಯಿ ಯಾವ ಬೇಕಾವೋ. ಹಿಂಗೇನಾಗುತ್ತೆ, ಇಡೀ ಬೆಂಗಳೂರೆಲ್ಲ ಸುತ್ತಬೇಕಾಗುತ್ತೆ. ಇಲ್ಲ ಒಂದೇ ಏರಿಯಾದಲ್ಲಿ ಮಾಡ್ತೀನಿ ಅಂದರೆ ನೀವು ಸಿಟಿ ಒಳಗಡೆ ಮಾಡಬೇಕಾಗುತ್ತೆ. ಅದು ಕೂಡ ಹೇಳಿದ್ದೀನಿ ನಾನು. ನಾವು ಇಂಥ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ಮಾಡ್ತೀನಿ, ಎಲ್ಲೂ ಆಗಲ್ಲಪ್ಪ ಅಂದರೆ ನೀವು SP ರೋಡು, ಚಾಮರಾಜಪೇಟೆ, ಕಲಾಸಿಪಾಳ್ಯ, ಮಲ್ಲೇಶ್ವರಮು, ಅದು ಬಿಟ್ಟರೆ ಗಾಂಧಿನಗರ, ಈ ಸರೌಂಡಿಂಗ್ ಇದೆಯಲ್ಲ, ಬಸವನಗುಡಿ, ಜಯನಗರ, ಇಲ್ಲೆಲ್ಲ ಏನಾಗುತ್ತೆ ಆರ್ಡರ್ ಜಾಸ್ತಿ ಇರುತ್ತೆ.
ಅಲ್ಲೇ ನೀವು ಮಾಡ್ಕೋಬಹುದು. ರೊಟೇಷನ್ ಅಲ್ಲಿಂದ ಈ ಕಡೆಯಿಂದ ಆ ಕಡೆ ಬರ್ತಾ ಇರ್ತಾವೆ ಆರ್ಡರ್. ಬಟ್ ಪಿಕಪ್ ಸ್ವಲ್ಪ ಲಾಂಗ್ ಕೊಡ್ತಾನೆ. ಪೋರ್ಟರಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಲಾಂಗ್ ಪಿಕಪ್. ಬೈಕ್ ಟ್ಯಾಕ್ಸಿಲಿ ಲಾಂಗ್ ಪಿಕಪ್ ಬರಲ್ಲ. ಆಲ್ಮೋಸ್ಟ್ 1 ಕಿಲೋಮೀಟರ್ ಒಳಗಡೆ ಬರ್ತವೆ. ಬೇಕಂದ್ರೆ ಎತ್ಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ಅದು ಆಪ್ಷನ್ ನಿಮಗೆ ಬಿಟ್ಟಿದ್ದು. ಯಾವುದರಲ್ಲಿ ಪೋರ್ಟರ್ ಆಗಿರ್ಬೋದು, ರಾಪಿಡ್ ಆಗಿರ್ಬೋದು. ನಿಮ್ಗೆ ಇದೇ ಆರ್ಡರ್ ಬರೋ ಆರ್ಡರ್ ಎಲ್ಲ ಅಕ್ಸೆಪ್ಟ್ ಮಾಡಲೇಬೇಕು ಅಂತ ಯಾವುದೇ ಥರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ ಇದರಲ್ಲಿ. ನಿಮ್ಗೆ ಯಾವ ಆರ್ಡರ್ ಬೇಕಂತ ಅದನ್ನು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಥರ ಆಪ್ಷನ್ ಇರೋದವ ಬೆಸ್ಟ್ ಆಪ್ಷನ್ ಇದು ಇವೆರಡು. ಬಟ್ ಫುಡ್ ಡೆಲಿವರಿಲಿ ಆ ಥರ ಯಾವುದೇ ಕಾರಣಕ್ಕಾಗಲ್ಲ. ನಿಮ್ಗೆ ಏನು ಆರ್ಡರ್ ಕೊಡ್ತಾನೆ ನಾವು ಆರ್ಡರ್ ತಗೊಳ್ಳೇಬೇಕು. ಮ್ಯಾಕ್ಸಿಮಮ್ ದಿನಕ್ಕೆ 1 ಅಥವಾ 2 ಕ್ಯಾನ್ಸಲೇಷನ್ ಅಷ್ಟೇ ಕೊಟ್ಟಿರ್ತಾನೆ ಫುಡ್ ಡೆಲಿವರಿಲಿ. ಅದಕ್ಕೆ ಮೇಲೆ ಕೊಡಲ್ಲ. ಅದಕ್ಕೆ ಮೇಲೆ ಏನಾದ್ರು ನೀವು ಕ್ಯಾನ್ಸಲೇಷನ್ ಮಾಡಿದ್ರೆ ನಿಮಗೆ ಇನ್ಸೆಂಟಿವ್ ಕೊಡಲ್ಲ, ಪೆನಾಲ್ಟಿ ಆಗ್ತಾನೆ. ಈ ಥರ ಸಮಸ್ಯೆ ಜಾಸ್ತಿ ಆಯ್ತು. ಹಂಗಾಗಿ ಫುಡ್ ಡೆಲಿವರಿಲಿ ಎಲ್ಲಿಗೆ ಕೊಟ್ಟರು ಆರ್ಡರ್ ಎತ್ಕೊತಾ ಇರಬೇಕು, ಹೋಗ್ತಾ ಇರಬೇಕು. ಅವ್ನು ಯಾವ ಕಾರ್ಡ್ಗಾರ ಹಾಕಲಿ, ಔಟ್ ಆಫ್ ಝೋನ್ಗಾರ ಹಾಕಲಿ, ಡ್ರಾಪ್ ಮಾಡಿ ಮತ್ತೆ 10 ಕಿಲೋಮೀಟರ್ ಅಲ್ಲಿ ಯಾವುದೋ ರೆಸ್ಟೋರೆಂಟ್ ಇಲ್ಲ ಅಂದ್ರೆ ವಾಪಸ್ ಇಲ್ಲಿಗೆ ಬರಬೇಕು ಝೋನ್ ಒಳಗೆ. ಇದು ಫುಡ್ ಡೆಲಿವರಿ ಮೇಜರ್ ಮೈನಸ್ ಪಾಯಿಂಟ್ ಇದೊಂದಾಗುತ್ತೆ. ಬಟ್ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ರಾಪಿಡೋ ಪೋರ್ಟಲ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ ಆಗಲ್ಲ. ನೀವು 100 ಆರ್ಡರ್ ಬೇಕಾದ್ರೆ ಸ್ಕಿಪ್ ಮಾಡಿ, ಬೇಡ ಅಂದ್ರೂ ತೊಂದರೆ ಇಲ್ಲ, ಏನಾಗಲ್ಲ. ಆದರೆ ಕ್ಯಾನ್ಸಲೇಷನ್ ಜಾಸ್ತಿ ಮಾಡೋಕ್ಕಾಗಬೇಡಿ. ಸ್ಕಿಪ್ಗೂ ಕ್ಯಾನ್ಸಲೇಷನ್ಗೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ನೀವು ಆರ್ಡ್ರು ಅಕ್ಸೆಪ್ಟ್ ಮಾಡಿಕೊಂಡು ನನಗೆ ಹೋಗೋಕ್ಕಾಗಲ್ಲಪ್ಪ ಈ ಆರ್ಡ್ರು ಅಂತ ಬಂತ ಆಮೇಲೆ ನೀವು ಕ್ಯಾನ್ಸಲ್ ಮಾಡ್ತಿರಲ್ಲ ಅದನ್ನು, ಅದು ಕ್ಯಾನ್ಸಲೇಷನ್. ಅದಕ್ಕೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಅಂದರೆ ಏನಂದ್ರೆ ಆರ್ಡ್ರು ಬ್ಯಾಕ್ ಟು ಬ್ಯಾಕ್ ಕೊಡಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಕಮ್ಮಿ ಆಗುತ್ತೆ. ಸ್ಕಿಪ್ ಅಂದರೆ ಏನಪ್ಪ ಅಂದರೆ, ನೀವು ಆರ್ಡ್ರ್ ಅಕ್ಸೆಪ್ಟ್ ಮಾಡೋಕ್ಕೆ ಮುಂಚೆನೇ ಅಲ್ಲಿ ಬೇಡ ಅಂದರೆ ಅಲ್ಲೇ ತೋರಿಸ್ತಾರೆ ಸ್ಕಿಪ್ ಮಾಡೋದು. ರಾಪಿಡೋದಲ್ಲಿ ಪೋರ್ಟ್ರಲ್ಲಿ ಬೇಡ ಅಂದರೆ ಹಂಗೆ ಬಿಟ್ಬಿಡಿ, ಅದೇ ಬಂದು ಹೋಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ. ಯಾವ್ದು ಬೇಕೋ ಅದನ್ನ ಮಾತ್ರ ಎತ್ಕೊಳ್ಳಿ. ಈ ಆಪ್ಷನ್ ಇರೋದ್ರಿಂದ ನಿಮಗೆ ಪೋರ್ಟರ್ ಆಗಿರ್ಬೋದು, ರಾಪಿಡೋ ಬೆಸ್ಟ್ ನಮ್ಮ ಪ್ರಕಾರ ಇರಬೇಕಂದ್ರೆ. ಸ್ವಲ್ಪ ಬೆಂಗಳೂರು ಒಳಗಡೆ ಸುತ್ತಿದ್ರೂ ಪರವಾಗಿಲ್ಲ, ಬಟ್ ಅರ್ನಿಂಗ್ಸ್ ನೋಡ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ಕಿಲೋಮೀಟ್ರಿಗೆ 15 ರೂಪಾಯಿ, 10 ರೂಪಾಯಿ, 20 ರೂಪಾಯಿವರೆಗೂ ಕೊಡ್ತಾನೆ. ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಸ್ವಲ್ಪ ಟಯರ್ಡ್ ಕಮ್ಮಿ ಆಗುತ್ತೆ ಇದರಲ್ಲಿ. ಫುಡ್ ಡೆಲಿವರಿಲಿ ಏನಪ್ಪ ಅಂದರೆ ಲಾಗಿನ್ ಅವರ್ ಅತಿ ಹೆಚ್ಚು ಲಾಗಿನ್ ಅವರ್ ಇರಬೇಕಾಗುತ್ತೆ. ಮ್ಯಾಕ್ಸಿಮಮ್ ದಿನಕ್ಕೆ 15ರಿಂದ 20 ಅವರ್ ಲಾಗಿನ್ ಅವರ್ ಮೇಂಟೈನ್ ಮಾಡಬೇಕಾಗುತ್ತೆ ಫುಡ್ ಡೆಲಿವರಿಲಿ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ. ಬಟ್ ಇದರಲ್ಲಿ ರಾಪಿಡೋ ಪೋರ್ಟರಲ್ಲಿ ನೀವು 10 ಟು 12 ಅವರ್, 10ರಿಂದ 12 ಅವರ್ ಮಾಡಿದ್ರೆ ಸಾಕು. ಅದರಲ್ಲಿ ಮಾಡೋ ಅರ್ನಿಂಗ್ಸ್ ಡಬಲ್ ಆಗಿ ಇಲ್ಲಿ ಮಾಡ್ಬೋದು ಈ ಆ್ಯಪ್ಗಳಲ್ಲಿ. ಒಳ್ಳೆ ಚೆನ್ನಾಗಿದೆ, ಬೆಸ್ಟ್. ಪ್ಲ್ಯಾನ್ ಪ್ರಕಾರ ಮಾಡಬೇಕಾಗತ್ತೆ ಅಷ್ಟೇ. ಈಗೇನು ನಾನು ಹೇಳಿದ್ನಲ್ಲ, ಇಂಥ ಏರಿಯಾದಲ್ಲಿ ಯಾವ ಥರ ಯಾವ್ಯಾವ ಆರ್ಡರ್ ಮಾಡಬೇಕು, ಈ ಥರ ಎಲ್ಲ ತಗೊಂಡು ಮಾಡಿದ್ರೆ 100% ಒಳ್ಳೆ ಅರ್ನಿಂಗ್ಸ್ ಕೂಡ ರೀಚ್ ಮಾಡ್ಬೋದು. ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಫುಡ್ ಡೆಲಿವರಿಗೆ ಡಿಫೆಂಡ್ ಮಾಡಿ ನೋಡಿದ್ರೆ ರಾಪಿಡೋ ಆ್ಯಂಡ್ ಪೋರ್ಟರ್ ಇಸ್ ದ ಬೆಸ್ಟ್ ಆ್ಯಪು. ಒಳ್ಳೆ ಅರ್ನಿಂಗ್ಸ್ ಮಾಡೋಕ್ಕಾಗಿರ್ಬೋದು. ಡೈಲಿ ಅಮೌಂಟ್ ಇಮಿಡಿಯೇಟ್ ಬರ್ತಾ ಇರುತ್ತೆ. ಯಾವುದೇ ಥರ ರಿಸ್ಕ್ಯೂ ಇಲ್ಲ, ಟೆನ್ಷನ್ ಇಲ್ಲ. ಹಂಗಾಗಿ ಒಳ್ಳೆ ಅಮೌಂಟ್ ಅರ್ನಿಂಗ್ಸ್ ಮಾಡಬೇಕು ಅಂದರೆ ಈ 2 ಆ್ಯಪ್ ಯೂಸ್ ಮಾಡೋದ್ರಿಂದ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ಫುಡ್ ಡೆಲಿವರಿ ನಾವೆಲ್ಲ ಸುಮಾರು ವರ್ಷ ಮಾಡಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇದೆ. ಅವಾಗೆಲ್ಲ ಎಷ್ಟು ಪ್ರಾಬ್ಲಮ್ ಇತ್ತು. ಬಟ್ ಇವಾಗ ಪ್ರೆಸೆಂಟ್ ಯಾವ್ಯಾವ ಥರ ಇನ್ಸೆಂಟಿವ್ ಕೊಡ್ತಾ ಇತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಬಟ್ ಗೊತ್ತಿರುವಷ್ಟು ಅಷ್ಟೇ ಮಾಹಿತಿ ಕಲೆಕ್ಟ್ ಮಾಡಿ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವಾಚ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.